ಈ ನಮ್ಮ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಚನ್ನಪಟ್ಟಣ ಶಾಖೆ ಪ್ರಾರಂಭವಾಗಿ ಮಾರ್ಚ್ 2ನೇ ತಾರೀಕಿಗೆ 1 ವರ್ಷ ತುಂಬಿದೆ. ಆ ಒಂದು 1 ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮುಂದಿನ ಭಾನುವಾರ 14ನೇ ತಾರೀಕು ನಮ್ಮದು 2 ಸೆಷನ್ ಮಾಡ್ಕೊಂಡಿದ್ವಿ. 10:30ಯಿಂದ 2 ಗಂಟೆ ತನಕ ಒಕ್ಕಲಿಗ ವಧುವರರ ಸಮಾವೇಶ, ಮತ್ತು 3:30ಯಿಂದ ಅದು ಕಾರ್ಯಕ್ರಮ ಅಂತಿಮವರೆಗೂ ಸ್ವಾಮೀಜಿಗಳು, ನಮ್ಮ ನಂಜಾವಧೂತ ಸ್ವಾಮೀಜಿಗಳು ಮತ್ತು ನಿಷ್ಠಾನಂದ ಸ್ವಾಮೀಜಿಗಳು ಮತ್ತು ನಮ್ಮ ಗೌಡಗೆರೆ ಮಲ್ಲೇಶ್ ಗುರುಜಿಯವರು ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಒಕ್ಕಲಿಗ ಮುಖಂಡರು, ಒಕ್ಕಲಿಗ ಅಭಿಮಾನಿಗಳು ಎಲ್ರಿಗೂ ಅವತ್ತು ನಾವು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೋಬೇಕು ಅಂತೇಳಿ ತಮ್ಮನ್ನೆಲ್ಲ ಇಲ್ಲಿಗೆ ನಾನು ಕರೆದಿದ್ದೀನಿ. ನಮ್ಮ ಟ್ರಸ್ಟ್ನ ಧ್ಯೇಯೋದ್ದೇಶ ನಮ್ಮ ಸಮುದಾಯವನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲೆತ್ತಬೇಕು. ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಈ ಒಂದು ಸಮಾಜದಲ್ಲಿ ಏನಾದರೂ ಒಂದು ಸೇವೆ ಸಲ್ಲಿಸಿ ಅವರ ಒಂದು ಜೀವನ ಮತ್ತು ಶ್ರಮ ಸಮಯವನ್ನು ಅವರು ವ್ಯರ್ಥ ಮಾಡಿರ್ತಾರೆ, ಅಂಥವನ್ನು ಗುರುತಿಸಿ ಅವ್ರಿಗೊಂದು ಅವತ್ತು ವೇದಿಕೆ ಕಲ್ಪಿಸಿಕೊಡ್ಬೇಕು, ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಮತ್ತು ನಮ್ಮ ಟ್ರಸ್ಟ್ನ ಮುಖ್ಯ ಧ್ಯೇಯೋದ್ದೇಶಗಳೇನು ಅಂದರೆ, ಮೊದಲನೇದಾಗಿ ವಧುವರರ ನೋಂದಣಿ ಕೇಂದ್ರ ಇರ್ತದೆ. 2ನೇದಾಗಿ ನಾವು ಒಂದು ಒಕ್ಕಲಿಗ ಅಭಿವೃದ್ಧಿ ಬ್ಯಾಂಕ್ ಅಂತ ಮಾಡಬೇಕು ಅಂತ ಹೊರಟಿದ್ದೀವಿ. ಅದನ್ನು ಈ ಮುಂದಿನ ಜುಲೈ 1ನೇ ತಾರೀಕಿಗೆ ಈ ಬ್ರಾಂಚ್ ಆಫೀಸ್ ಓಪನ್ ಆಗಿ 1 ವರ್ಷ ಆಗುತ್ತೆ. ಆ 1 ವರ್ಷದ ನೆನಪಿಗೆ ಈ ಅಭಿವೃದ್ಧಿ ಬ್ಯಾಂಕಿನ ಪ್ರಾರಂಭ ಮಾಡಬೇಕು ಅಂತೆಲ್ಲ ಹೇಳಿ ನಾವು ಏನು ತಳಮಟ್ಟದಲ್ಲಿ ಏನೇನು ಆಗಬೇಕು, ಮತ್ತು ನಮ್ಮ ರಿಸರ್ವ್ ಬ್ಯಾಂಕ್ನ ನೀತಿ ನಿಯಮಗಳ ಅನುಸಾರ ಅದನ್ನು ಮಾಡಬೇಕು ಅಂತ ಹೊರಟಾಗಿ ನಾವು ಗ್ರೌಂಡ್ ವರ್ಕ್ನ ಮಾಡ್ತಾ ಇದ್ದೀವಿ. ಮತ್ತು 3ನೇದಾಗಿ ನಮ್ಮ ಜನಗಣತಿ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ನಾವು. ಯಾಕೆಂದರೆ ಯಾವುದೇ ಸರ್ಕಾರಗಳಾಗಲಿ, ಯಾವುದೇ ಸಂಘ ಸಂಸ್ಥೆ, ನಮ್ಮ ಒಕ್ಕಲಿಗರ ಸಂಘ ಆಗಲಿ ಅಥವಾ ಒಕ್ಕಲಿಗರ ಮಠಗಳೇ ಆಗಲಿ, ಒಂದು ನಿರ್ದಿಷ್ಟ ಜನಸಂಖ್ಯೆ ನಮ್ಮ ಸಮುದಾಯದ ಇದೆ ಅಂತ ಯಾರೂ ನಿಖರವಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಈ ಚನ್ನಪಟ್ಟಣದಿಂದನೇ ಆ ಜನಗಣತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 4ನೇದಾಗಿ ಒಂದು ಕೌಶಲ್ಯ ತರಬೇತಿ ಅಂತೇಳಿ ಮಹಿಳಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈಗ ಒಂದು ಬ್ಯಾಚ್ನ ಒಂದು ತಂಡವನ್ನು ಈಗಾಗಲೇ ನಾವು ಹೊಲಿಗೆ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿ ಅಂತೇಳಿ ಸುಮಾರು 35 ಜನಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಮೊದಲೇ ಹೇಳಿದಾಗೆ ನಮ್ಮ ಒಕ್ಕಲಿಗರ ವಿದ್ಯಾರ್ಥಿ ಇವರಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತಲೂ ಕೂಡ ನಮ್ಮ ಒಂದು ಟ್ರಸ್ಟ್ನ ಉದ್ದೇಶದಲ್ಲಿ ಒಂದಾಗಿದೆ. ಮತ್ತು ಯಾರಾದರೂ ಇಚ್ಛೆಪಟ್ಟರೆ ನಮ್ಮ ಗಮನಕ್ಕೆ ಬಂದರೆ IAS ಮತ್ತು KAS ತರಬೇತಿ ಪಡೆಯುವಂಥ ಮಕ್ಕಳುಗಳು ಯಾರಾದರೂ ಅವರಾಗಿ ನಾವು ಹೇಳ್ತೀವಿ, ಬಟ್ ಅವರಾಗಿ ಅವ್ರು ಬಂದಾಗ ನಾವು ಅವರಿಗೆ ಏನು ಉಚಿತ ತರಬೇತಿ ಅವರಿಗೆ ಕೊಟ್ಟು ಅವರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರನ್ನ ಅದರಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಅನ್ನೋ ಒಂದು ವಿಚಾರನೂ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ.